ಎಲ್ಲ ನಮ್ಮ ಭಾರತ ದೇಶ ಭಕ್ತಾದಿಗಳಿಗೆ ನಮಸ್ಕಾರ. ಕರ್ನಾಟಕ ಕೋಲಾರ ಜಿಲ್ಲೆ ಬಂಗಾರಪೇಟ್ ಟೌನ್, ಇದು ಮುಜರಾತ್ ದೇವಸ್ಥಾನಕ್ಕೆ ಸೇರಿದ್ದು ದೇವಸ್ಥಾನ. ನೂರಾರು ವರ್ಷ ಮುಂಚೆ ಇಲ್ಲಿ ದೇವಸ್ಥಾನದಲ್ಲಿ ಐನೋರಿಗೆ ಮನೆಗಳಿತ್ತು. ಈ ಮಂಗಳೂರು ಹೆಂಚಿದ್ದು ಮನೆ. ಮಳೆ ಬಂದರೆ ಸೋರ್ತಾ ಇತ್ತು, ಅದು ರಿಪೇರಿ ಮಾಡೋದಕ್ಕೆ ಅನುಕೂಲ ಇರಲಿಲ್ಲ. ಮತ್ತು ಈ ಜಾಗ ಒಂದು ಛತ್ರ ಕಟ್ಟಬೇಕು ಅನ್ನೋದು ಆಸೆ ಇತ್ತು. ಮತ್ತು ಇಲ್ಲಿ ಸುತ್ತು ತರಕಾರಿ ಅಂಗಡಿ ಒಂದು 30-40 ವರ್ಷ ಮುಂಚೆ ಇತ್ತು. ನಮಗೆ 66 ವರ್ಷ ವಯಸ್ಸು ಹಜರತ್ಗೆ. ನಾವು ಚಿಕ್ಕ ಹುಡುಗನಿಂದ ನೋಡಿರೋದು. ಒಂದು ರಾಗಿ ಮಿಷಿನ್ ಇತ್ತು ಇಲ್ಲಿ, ಪವರು. ಇವಾಗ ಎಲ್ಲ ಮೈದಾನ ಮಾಡಿಬಿಟ್ಟು ಒಂದು ಒಳ್ಳೆಯ ಕಾಲ ಬಂದಿದೆ. 2024ನಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ. ನಮಗೆ ಎಲ್ಲ ಕೆಲಸಗಳಾಗಿದೆ. ಆಸ್ಪತ್ರೆ ಆಗಿದೆ, ಪೊಲೀಸ್ ಸ್ಟೇಷನ್ ಆಗಿದೆ, ತಾಲೂಕು ಆಫೀಸ್ ಆಗಿದೆ, ಈ ಥರ ಎಲ್ಲ ಆಗಿದೆ. ಇದು ತರಕಾರಿ ಮಾರ್ಕೆಟ್ ಇಲ್ಲ, ಅದು ಕೊರತೆ ಇತ್ತು. ಇಲ್ಲಿ ತರಕಾರಿ ಮಾರ್ಕೆಟ್ ಆಗಿಬಿಟ್ಟು ಈ ದೇವಸ್ಥಾನ ಪೂಜಾರಿಗಳು ನೂರಾರು ವರ್ಷದಿಂದ ಅವರು ಹಿರಿಯರು ಅವ್ರದ್ದು ಪರಂಪರೆ ಇದ್ಕೊಂಡಿದ್ದು ಮನೆಗಳು. ಇದು ತುಂಬ ಹಳೇದಾಗಿತ್ತು. ಇದು ಹೊಸದವ್ರಿಗೆ, ಅವ್ರ ಕುಟುಂಬಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಜವಾಬ್ದಾರಿನಲ್ಲಿರೋರಿಗೆ ಆಗಿದ್ದಷ್ಟು ಬೇಗ ಕೊಟ್ಟರೆ ತುಂಬ ಒಳ್ಳೆಯದು. ಬಂಗಾರಪೇಟೆ ಟೌನ್ನಲ್ಲಿ ಬಾಡಿಗೆಗಳು 10,000 5,000 ಮೇಲೇ ತಿಂಗಳಿಗೆ ಬಾಡಿಗೆ. ಇಲ್ಲಿ ಅಂಥದ್ದು ವರಮಾನ ಇಲ್ಲ. ಅದರಿಂದ ಆಗಿದ್ದಷ್ಟು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ದೊಡ್ಡ ಮನಸ್ಸು ಮಾಡಿ ಈ ಐನೋರಿಗೆ, ಇಲ್ಲಿ ದೇವಸ್ಥಾನದಲ್ಲಿರೋರಿಗೆ ಮನೆ ಆಗಿದ್ದಷ್ಟು ಬೇಗ ಮಾಡಿದ್ರೆ ತುಂಬ ಒಳ್ಳೆಯದು.